ಗುಬ್ಬಿ ಪಟ್ಟಣ ಪ್ರದೇಶದಲ್ಲಿ ವಿಶೇಷ ಮತದಾರರ ತೀವ್ರ ಪರಿಷ್ಕರಣೆ ಕಾರ್ಯ ನಿರೀಕ್ಷಿತ ವೇಗದಲ್ಲಿ ನಡೆಯದ ಹಿನ್ನೆಲೆ ಸಹಾಯಕ ಮತದಾರರ ನೋಂದಣಾಧಿಕಾರಿ ಹಾಗೂ ತಹಶೀಲ್ದಾರ್ ಆರ್ಟಿಬಿ ಅಧಿಕಾರಿಗಳು ಮೇಲ್ವಿಚಾರಕರು ಮತ್ತು ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸಿದ್ರು. ಗುಬ್ಬಿ ಪಟ್ಟಣ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮತಗಟ್ಟೆ ಅಧಿಕಾರಿಗಳು, ಮೇಲ್ವಿಚಾರಕರು ಹಾಗೂ ವಿವಿಧ ಪಕ್ಷಗಳ ಬಿಎಲ್ಒ 1 ಹಾಗೆ ಬಿಎಲ್ಒ 2 ಪ್ರತಿನಿಧಿಗಳು ಭಾಗವಹಿಸಿದ್ರು. ಗ್ರಾಮೀಣ ಪ್ರದೇಶದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಉತ್ತಮವಾಗಿ ನಡೆಯುತ್ತಿರುವಾಗ ನಗರ ಪ್ರದೇಶದಲ್ಲಿ ಕೆಲಸ ನಿಧಾನಗತಿಯಲ್ಲಿ ಸಾಗ್ತಾ ಇರುವಂತಹ ಬಗ್ಗೆ ಸಭೆಯಲ್ಲಿ ಗಂಭೀರ ಚರ್ಚೆಯನ್ನ ನಡೆಸಿದ್ರು. ಉದ್ದೇಶ ಅಷ್ಟೇ. ಈಗಾಗಲೇ ನಾವು 29ನೇ ತಾರೀಕು ಕಳೆದ ತಿಂಗಳಿಗೆ ಏನು ಎಸ್ಐಆರ್ ಶುರುವಾಗಿದೆ, ಈಗಾಗಲೇ ನಾವು ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಇಲ್ಲಿವರೆಗೂ 73.70% ಡಿಜಿಟೈಸೇಷನ್ ಆಫ್ ಫಾರ್ಮ್ಸ್ ಅಂದ್ರೆ 100% ವಿತರಣೆ ಮಾಡಿ ಅದರಲ್ಲಿ 73% ವಾಪಸ್ ಡಿಜಿಟೈಸ್ ಮಾಡಿದ್ದೀವಿ. So we are left with another 26.30. ಇನ್ನ 26.30 ಅಷ್ಟು ಫಾರ್ಮ್ಸ್ ಇದೆ. ಆದರೆ ಕಳೆದ 3 ದಿನಗಳಿಂದ ನಾವು ನಮ್ಮ ಟೌನ್ ಪ್ರೋಗ್ರೆಸ್ ನೋಡಿದಾಗ ತುಂಬಾ ಸ್ಟೇಬಲ್ ಆಗ್ಬಿಟ್ಟಿದೆ. 1.5% ಮಾತ್ರ. ಈಗ ನಾವು ಅದೇ ರೂರಲ್ ಅಲ್ಲಿ ಏನಾಗಿದೆ 3% ರೈಸ್ ಆಗ್ತಾ ಇದೆ ಪರ್ ಡೇ. ಅಂಡ್ ಹೋಬಳಿ ವೈಸ್ ನೋಡ್ಕೊಂಡಾಗ್ಲೂ ನಮ್ದು ಹೈಯೆಸ್ಟ್ ಬಂದ್ಬಿಟ್ಟು 86.84 ಕಸ್ಬಾ, ಹಂಗೆ 86. ಸೊ ಎಲ್ಲ ನಮ್ಮ ಹೋಬಳಿಗಳು ಜಾಸ್ತಿ ಆಗ್ತಾ ಇದೆ. ಆದರೆ ನಮ್ಮ ಗುಬ್ಬಿ ಟೌನ್ ಸ್ವಲ್ಪ ಸ್ಟಾಗ್ನೇಟ್ ಆಗಿದೆ. ಈ ವಿಷಯನ ಎಲ್ಲ ಬಿಎಲ್ಒಗಳೊಂದಿಗೆ ನಾವು ಚರ್ಚೆ ಮಾಡಿದಾಗ ಮೇನ್ ಕಾರಣ ಏನು ಅಂದ್ರೆ ಶಿಫ್ಟೆಡ್ ಡಿಲೀಷನ್ ಡೂಪ್ಲಿಕೇಟ್ ಸಂಖ್ಯೆ ಜಾಸ್ತಿ ಇದೆ. ಮತಗಟ್ಟೆ ಅಧಿಕಾರಿಗಳು ಹಾಗೂ ವಿವಿಧ ಪಕ್ಷಗಳ ಪ್ರತಿನಿಧಿಗಳು ಸಮನ್ವಯದಿಂದ ಕಾರ್ಯವನ್ನ ನಿರ್ವಹಿಸಿ ಎಸ್ಐಆರ್ ಪ್ರಕ್ರಿಯೆಯನ್ನ ಶೀಘ್ರ ಪೂರ್ಣಗೊಳಿಸುವಂತೆ ತಹಶೀಲ್ದಾರ್ ಆರ್ಟಿಬಿ ಸೂಚಿಸಿದ್ರು. ಫಾರಂ ವಿತರಣೆ, ಸಂಗ್ರಹ, ಡಿಜಿಟಲೀಕರಣ ಹಾಗೂ ಮತದಾರರ ವಿವರಗಳನ್ನ ಆಪ್ನಲ್ಲಿ ದಾಖಲಿಸುವ ಕೆಲಸಗಳನ್ನ ವೇಗಗೊಳಿಸಲು ಸೂಚನೆಯನ್ನ ನೀಡಿದ್ರು. ಇನ್ನು ವರ್ಗಾವಣೆಗೊಂಡವರು, ಮರಣ ಹೊಂದಿದವರು ಹಾಗೂ ಇತರ ಮತದಾರರ ಮಾಹಿತಿಯನ್ನ ಪರಿಶೀಲಿಸಿ ದಾಖಲೆಗಳನ್ನ ನವೀಕರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಕೆಲ ಮತಗಟ್ಟೆಗಳಲ್ಲಿ ಸಮನ್ವಯದ ಕೊರತೆಯಿಂದ ಕಾರ್ಯ ನಿಧಾನವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮೇಲ್ವಿಚಾರಕರು ಹೆಚ್ಚಿನ ಸಹಕಾರ ನೀಡಬೇಕು ಎಂದು ತಿಳಿಸಿದ್ರು. ಸಭೆಯಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಂಜುಳಾದೇವಿ, ಬಿಜೆಪಿ ಮುಖಂಡ ಎಸ್ಟಿ ದಿಲೀಪ್, ಕಾಂಗ್ರೆಸ್ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಶಿವಕುಮಾರ್ ಸೇರಿದಂತೆ ವಿವಿಧ ಪಕ್ಷಗಳ ಪ್ರತಿನಿಧಿಗಳು, ಮತಗಟ್ಟೆ ಅಧಿಕಾರಿಗಳು ಹಾಗೂ ಮೇಲ್ವಿಚಾರಕರು ಉಪಸ್ಥಿತರಿದ್ದರು. ಸಂಜಯ್ ಕೊಪ್ಪ, ಪ್ರಗತಿ ಟಿವಿ, ಗುಬ್ಬಿ.